ಬರಪಟ್ಟು ಆಂಬುಲೆನ್ಸ್ ಇತ್ತು ನೋಡಿ, ಕ್ಯಾಂಟ್ರ್ ಬಿದ್ದೋಯ್ತು, ಅಲ್ಲಿ ಮುಂದೆ 6 ಜನ ಸತ್ತೋಗಾರೆ, ಇಲ್ಲೇನೋ ಬೈಕೋನು ಇದ್ರಾಗ ಅಂತ 7 ಜನ ಏನೋ ಹೇಳ್ತಾವ್ರೆ. ಕರೆಕ್ಟಾಗಿ ಅಪ್ರಾಧ ಗೊತ್ತಿಲ್ಲ. ಇಲ್ಲಿ ಸಮಸ್ಯೆ ಏನಾಗೈತೆ ಅಂದರೆ, ಸಮಸ್ಯೆ ಸಾದಪ್ಪನಹಳ್ಳಿಗೆ ಅಲ್ಲಿ ಡೌನ್ನಿಂದ ಹಿಡಿದು ಕಮಲೀಪುರ ಬ್ರಿಡ್ಜ್ ಗಂಟ ಆವತ್ತು ಹೇಳ್ದ ಅವ್ರು ರೋಡ್ ಮಾಡೋವನು ವಾಸ್ತವನು ಇಂಜಿನಿಯರು. ಏನು ಭಗವಂತನೇ ಕಾಪಾಡಬೇಕು. ಭಯಂಕರ ಆಕ್ಸಿಡೆಂಟ್ ಸರ್, ಸುಮಾರು 50-60 ಜನ ಹೊರಟ್ಬಿಟ್ಟಾರೆ. ಇಲ್ಲಿ ಯಾವಾಗ ಡಿಗ್ರಿಕಿನೇ ಇಲ್ಲ ಈ ರೋಡಿದು. ಒಂದು ಫ್ಲೇವರ್ ಕರೆಕ್ಟಾಗಿಲ್ಲ, ಏನು ಸಮಸ್ಯೆ ಸರ್, ಎಲ್ಲ ಪ್ರಾಬ್ಲಮ್. ಮೊನ್ನೆ ಒಂದು 4-5 ದಿನ ಗಾಡಿ ಒಬ್ಬನು 2 ಗಾಡಿ ವಾಸ್ತುಕೆ ಇಲ್ಲ, ಡಿಗ್ರಿಕೆ ಇಲ್ಲ ಇದು ರೋಡು. ಆ ಥರ ಮಾಡಿಕೊಟ್ಟಾರೆ NH ಅವರು ಇದನ್ನು. ಇದು ಒಂದು ಸರ್ವಿಸ್ ರೋಡ್ ನ್ಯಾಯಾಗಿಲ್ಲ, ಒಂದು ಮೇಲೆ ಹೈವೇ ಚೆನ್ನಾಗಿಲ್ಲ. ಬೇಕಾದ್ರೆ ನೋಡಿ ರೋಡ್ ಹಿಂಗಿರೋದು ಹೆಂಗೆ ಕ್ರಾಸ್ ಮಾಡಬೇಕು, ಅಲ್ಲಿಂದ ಒಂದು ಡಿಗ್ರಿ ತಕ್ಕಾರ ಕೇಳಿ ಯಾರು NH ಅವ್ರು ಬೇಕಾದ್ರೆ. ಅವತ್ತು ಹೇಳ್ದ ಅವ್ನು ಇಂಜಿನಿಯರ್ ಯಾರನ್ನು ನಮ್ಗೆ ಗೊತ್ತಿಲ್ಲ, ಉತ್ತರ ಪ್ರದೇಶವರು. ಆವತ್ತು ರೋಡ್ ಸರಿಯಿಲ್ಲ ಸರ್. ಇದು ಭಯಂಕರ ಆಕ್ಸಿಡೆಂಟ್ಗಳಾಗ್ತವೆ. ಏನು ಡೈಲಿ ವಾರ 2 ಎಷ್ಟನ್ನು ನೋಡೋಕ್ಕಾಗ್ತದೆ. 3 ನೋಡಿ ಸರ್, ಯಾರು ಅಮಾಯಕರು ಹೆಂಗೆ ತೀರೋಗ್ಬಿಟ್ಟಾರೆ. ಯಾರು ಬೈಕೋನ್ ಮಾಡಿದ್ರೋ, ಕ್ಯಾಂಟ್ರನ್ ಮಾಡಿದೋ, ಕಾರನ್ ಮಾಡಿದೋ ಗೊತ್ತಿಲ್ಲ. ಇಲ್ಲೇ ಸಮಸ್ಯೆ ಆಗ್ತಾರೆ. ಸೆಂಟ್ರ್ ಪಾಯಿಂಟ್ ಇಲ್ಲ, ಅಲ್ಲಿಂದ ದಾವಸ್ಪೇಟೆ ಗಂಟು ಒಂದು ಆಕ್ಸಿಡೆಂಟ್ ಆಗಿ ನಾವು ಯಾವತ್ತೂ ಕೇಳಿದವರಲ್ಲ, ನೋಡಿದವರಲ್ಲ. TV ಬರೋಲ್ಲ, ನಿಮ್ಮ TV 9 ಮಾಧ್ಯಮಗಳಿಗೂ ಬರೋಲ್ಲ. ಕಮಲೀಪುರನಿಂದ ಹಿಡಿದು ಸಾದಪ್ಪನಹಳ್ಳಿ ಡೌನ್ ಗಂಟ ಭಯಂಕರ ಆಕ್ಸಿಡೆಂಟ್ ಆಗ್ತವೆ. ಆವತ್ತು ಇಂಜಿನಿಯರ್ ಹೇಳ್ದು, ಅವ್ರ ಹೆಸರನ್ನು ನಮ್ಗೆ ಗೊತ್ತಿಲ್ಲ, ನಾವು ಜಮೀನು ಕೊಟ್ಟಿದ್ದೀರಿ NH ಇರಲಿ, ಸಾರ್ವಜನಿಕರು ಓಡಾಡಲಿ ಅಂತ. 2010ರಲ್ಲಿ DP ವಿಷಯ ಆಗಿತ್ತು. ಅವತ್ತು ಇದು ಮಾಡ್ಯಾರೆ. ಭಯಂಕರ ಆಕ್ಸಿಡೆಂಟ್ ಅದ. ಭಯಂಕರ ಸರ್, ನನ್ನ ಲೈಫ್ ಇದು ನೋಡೇ ಇಲ್ಲ, ಇದನ್ನ ನೋಡೇ ಇಲ್ಲ. ನೋಡಿ ಸರ್, ಗಾಡಿ ಬಂದಿರೋದು ಹಿಂಗೆ ಬಿದ್ದಿರೋದು ಹೆಂಗೆ ನೋಡಿದ್ರೆ ಆ ಕಾರಲ್ಲಿ ಎಲ್ಲ ಇವಾಗ ಹೇಳ್ಕೊಂಡವ್ರಂತೆಲ್ಲ ಬಾಡಿಗಳು. ನಮ್ಮ ಹೆಸರು ಮಂಜುನಾಥ ಸರ್, ಇದೇ ಊರು ಕಮಲೀಪುರ. ನಾವು ಈ ರೋಡ್ಗೋಸ್ಕರ ಎಷ್ಟು ಫೈಟ್ ಮಾಡಿ ರೈತರಿಗೆ ನಮ್ಮ ಬೆಲೆನೇ ಇಲ್ಲ. ಇಲ್ಲಿ ಬೆಲೆನೇ ಇಲ್ಲ. ಅಲ್ಲಿಂದ ಆಚೆ ಕೊಲ್ತೂರಿನಾಚೆ ರೈತರಿಗೆ ಸರ್ವಿಸ್ ರೋಡೇ ಕೊಟ್ಟಿಲ್ಲ. ಸರ್ವಿಸ್ ರೋಡ್ ಇರಬೇಕಾದ್ರೆ ಅಚ್ಚೀಚು 18 ಅಡಿ ಮೇಲೆ ಇರಬೇಕು. ಇಲ್ಲೆಲ್ಲ 3 ಅಡಿ 2.5 ಅಡಿ ನಮ್ಮ ಜಮೀನುಗಳು ಕೊಟ್ಟು ಇಲ್ಲಿ ನಮ್ಮ ರೈತರಿಗೆ ಬೆಲೆನೇ ಇಲ್ದಿರ ಮಾಡಿಬಿಟ್ಟವ್ರೆ.